ಗೌಡ್ರ, ನೀವು ಕಾಳಿ ವಿಚಾರನ ನನಗೆ ಬಿಟ್ಬಿಡ್ರಿ. ಈಗ ಏನು ಮಾಡಬೇಕಾ, ಕಾಳಿಗೆ ಏನು ಆ್ಯಕ್ಷನ್ ತೊಗೋಬೇಕಾ ತೊಗೋತೀವಿ, ತಲೆ ಕೆಸ್ಕೊಬಿಡ್ರಿ. ಈಗ ಮೇಡಮ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಹೇಳ್ರಿ. ಇವರು ನಿಮ್ಮ ಜ್ಯೋತಿಯವ್ರಿಗೆ ಅವ್ರ ಅತ್ತಿ ಮತ್ತು ಅವ್ರ ಮಾವ ಮತ್ತು ಕಾಳಿಯವ್ರ ಮೇಲೆ ಡೌರಿ ತೊಗೊಂಬ ಅಂಥೇಳಿ ಹಿಂಸೆ ಮಾಡಿ ಹೊರಗೆ ಹೊಡೆದು ಹೊರಗೆ ಹಾಕ್ಯಾರ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಬರೆದು ಕೊಡೋಕೆ ಹೇಳ್ರಿ. ನಾ ಅದ್ರ ಮೇಲೆ ಅವ್ರಿಗೆ ಒಳ್ಳೆ ಪಾಠ ಕಲಿಸ್ತೀನಿ, ಡೌರಿ ಕೇಸ್ ಹಾಕ್ತೀನಿ. ಸರ ಏನು ಬ್ಯಾಡ ಸರ, ಹೋಗ್ಲಿ ಬಿಡ್ರಿ. ನೋಡವಾ, ಈಗ ಸರ್ ಏನು ಹೇಳ್ತಾರ ಅದನ್ನ ಕೇಳು. ನಿಮ್ಮ ಅತ್ತ ನಿನಗೆ ತಿಳಿದಿದ್ದ ನೀ ಮಾಡಿದಿ ಅಂದ್ರ ನಿನ್ನ ಪಾಲಿಗೆ ನಿಮ್ಮ ಅಪ್ಪ ಸತ್ತಾನಂತನ ತಿಳ್ಕೊಂಬಿಡು. ಅಪ್ಪ ಹೌದ್ರಿ ಜ್ಯೋತಿಯವ್ರೆ, ನಿಮ್ಮಪ್ಪ ಏನು ಹೇಳ್ತಾರ ಒಂದು ಸ್ವಲ್ಪ ಕೇಳ್ರಿ. ಹ್ಞೂನವ್ವ ಜ್ಯೋತಿ, ಕೇಳವ್ವ, ಒಂದು ಸ್ವಲ್ಪ ದೊಡ್ಡವ್ರು ಹೇಳೋದನ್ನು ಕೇಳು, ಹಠ ಮಾಡಬೇಡ. ಇದು ಒಂದು ಸರಿ ದೊಡ್ಡವ್ರು ಹೇಳೋದನ್ನು ಕೇಳು. ಆಯ್ತು ಸರ, ನಾ ಬರ್ದು ಕೊಡ್ತೀನಿ ರೀ. ಹಾಂ, ಆಮೇಲೆ ಅವ್ರು ಯಾರು ನಿಮ್ಮ ಓಣೆನರ್ ಅಂತ ಹೇಳಿದ್ರಲ್ಲ, ಅವರು ಯಾರ್ಯಾರು ಏನೇನೋ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅವರು ಹೆಸರು ನಿಮಗೆ ನೆನಪೈತಲ್ಲ? ಹಾಂ ಸರ, ಬೇರೆ ಯಾರು ಏನೂ ಮಾತಾಡಿಲ್ಲ ಸರ. ಅವರೊಬ್ಬರು ನಿಂಗವ್ವ ಅಂತದಾಳ, ಆಕೊಬ್ಬೇಕೆ ಸರ. ಉಳ್ಕಿದಾರೆ ಸುಮ್ಮನೆ ನಿಂತಿದ್ರು. ಈಕೆ ಭಾಳ ಮನ್ಸಿಗೆ ನಾವು ಹೋಗಂಗೆ ಮಾತಾಡಿದ್ದಾಕಿ ನಿಂಗವ್ವ ಒಬ್ಬೇಕೆ ಸರ. ಆದ್ರೆ ಅವರು ಎಲ್ಲ ಬಡವ್ರು ಅದಾರ ಸರ, ಪಾಪ ಅವ್ರಿಗೇನು ಮಾಡಬೇಡ್ರಿ. ನೋಡ್ರಮ್ಮ, ಬಡವ್ರದಾರ, ಅವ್ರಿಗೇನು ಮಾಡಬಾರ್ದು ಅದು ನಮಗೂ ಗೊತ್ತು. ಒಂದಿಷ್ಟು ಹೆಣ್ಮಕ್ಳು ಇರ್ತಾರಮ್ಮ, ನಾನು ನೋಡೀನಿ, ಭಾಳ ಜನ ಇರ್ತಾರೆ. ಬೇರೆಯವ್ರ ಮನಸ್ಸಿಗೆ ನೋವು ಆಗಲ್ಲ, ಏನು ಯೋಚನೆ ಮಾಡಲ್ಲ. ಅವ್ರ ಮನ್ಯಾಗನ ಹೇಳ್ತನಲ್ಲ, ಎಮ್ಮಿ ಹೊಕ್ಕೊಂಡು ತಾಟ್ನೆ ಬಿದ್ದಿರೋದಿಲ್ಲ, ಮನ್ಯಾಗ ಹೊಕ್ಕೊಂಡ್ಬಿಡ್ತೈತೆ. ಎಮ್ಮಿ ಹೊಕ್ಕೊಂಡಿರಂಗಿಲ್ಲ, ಹಂಜಿ ಹೊಕ್ಕೊಂಡಿರುತ್ತೆ. ಹೊಕ್ಕೊಳ್ಳೋದಷ್ಟ ಅಲ್ಲ, ಇಡೀ ಮನೇನ ಗಲೀಜು ಮಾಡಿರುತ್ತೆ. ಆದ್ರೆ ಅವ್ರನ್ನ ಕ್ಲೀನ್ ಮಾಡ್ಕೊಳ್ಳೋ ಗೋಜಿಗೆ ಹೋಗಲ್ಲಮ್ಮ. ಅವ್ರು ಏನು ಮಾಡ್ತಾರೆ ಹೇಳ, ಹೊರಗೆ ಬಂದು ನಿಂದಿರ್ತಾರೆ, ಆಜು ಬಾಜು ಮನೆಯಾಗ ಏನು ನಡೀತಿರುತ್ತೆ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಅವ್ರು ಮತ್ತೆ ಅದೊಂದಿಷ್ಟು ಕಲ್ಪನೆ ಮಾಡ್ಕೋತಾರೆ, ಓ ಹಿಂಗಾಗಿರ್ಬೋದಾ, ಇವ್ರ ಮನೆಯಾಗ ಗಂಡ ಹೆಂಡತಿ ಜಗಳ ಮಾಡಕತ್ತಾರ. ಗಂಡ ಹೆಂಡತಿ ಯಾಕೆ ಜಗಳ ಮಾಡಕತ್ತಾರ, ಅವ್ರು ಯಾಕೋ ಜಗಳ ಮಾಡಿರ್ತಾರೆ, ಒಂದೇನೋ ಎದಕ್ಕೋ ಜಗಳ ಮಾಡಿರ್ತಾರೆ. ಅವರು ಏನೋ ಇರ್ತಾವೆ. ಇವ್ರು ಏನು ಅನ್ಕೋತಾರ, ಹೆಂಡತಿಗೇನೋ ಬೇರೆ ಸಂಬಂಧ ಇರಬೇಕು, ಅದು ಗಂಡಗೆ ಗೊತ್ತಾಗಿರಬೇಕು, ಇಲ್ಲ ಮಕ್ಕಳು ಏನೋ ತಪ್ಪು ಮಾಡಿರ್ಬೇಕು, ಗಂಡ ಕುಡಿದು ಬಂದಿರಬೇಕು, ಇಲ್ಲ ಗಂಡ ಬೇರೆ ಯಾರನ್ನೋ ಇಟ್ಕೊಂಡಿರ್ಬೇಕು. ಇಂಥವು ಅವರೇ ಇಮ್ಯಾಜಿನೇಷನ್ ಮಾಡಿಕೊಂಡು ಭಾಳ ಬಂದವಮ್ಮ. ಸ್ಟೇಷನ್ವರೆಗೂ ಕೇಸ್ ಭಾಳ ಬಂದವು. ಮಗ್ಲ ಮನೆಯಾರು ಹೇಳಿದ್ರು ಅಂತ ಕೇಳಿ ಗಂಡ ಹೆಂಡತಿನ ಸಾಯ್ಸಕ್ಕೆ ಹೋಗಿದ್ದ, ಸಾಯಿಸೇ ಬಿಟ್ಟಾನ. ಸಾಯ್ಸಕ್ಕೆ ಹೋಗೋದಲ್ಲ, ಜಗ್ ಬಂದವು. ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ಒಂದು ಸ್ವಲ್ಪ ಟೈಟ್ ಮಾಡಬೇಕಮ್ಮ. ನಾವು ಅವ್ರಿಗೇನು ಶಿಕ್ಷೆ ಕೊಡಲ್ಲ, ಅವ್ರಿಗೂ ಒಂಚೂರು ಅವ್ರು ಏನು ತಪ್ಪು ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಇರಬೇಕು. ಹೌದು, ಮಂತನ ಅಂದಮ್ಯಾಗ ಇರ್ತಾವೆ, ಜಗಳ ಜೋಟು ಇರ್ತಾವೆ. ಇವರು ಬೇರೆಯವ್ರ ಮನೆ ವಿಷಯನ ನೋಡ್ಕೊಳಕ್ಕೆ ಹೋಗಬಾರ್ದು. ಅವ್ರದ್ದು ಎಷ್ಟಿರುತ್ತೋ ಅಷ್ಟು ಮುಚ್ಕೋಬೇಕು. ಸ್ವಲ್ಪ ಬಿಸಿ ಮುಟ್ಟಿಸ್ತೀನಿ, ಅವ್ರ ಮ್ಯಾಗ ಒಂದು ಕಂಪ್ಲೇಂಟ್ ಕೊಡು. ಹಾಂ ಸರ್, ಓಕೆ ರೀ. ಗೌಡ್ರ, ನೀವಿನ್ ಮನೆಗೆ ನಡ್ರಿ, ನಾನು ಮುಂದ್ಲ ಕೆಲಸ ನಾ ಮಾಡ್ತೀನಿ. ಇಲ್ಲಿ ಬರ್ರಿ ಅಣ್ಣಾರ, ಒಂದು ನಿಮಿಷ ಬರ್ರಿ. ಏನ್ರಿ ಮೇಡಮರ, ಇಲ್ಲಿ ನಿಂಗವ್ವ ಅಂತದಳಲ್ರಿ, ಕೂದಲಿಲ್ಲ ಅಂತ ನೋಡ್ರಿ ತಲೆಯಾಗ, ಗುಂಗುರು ಕೂದಲದ ಅಂತಲ್ಲ, ಆಕಿ ಮನಿ ಯಾವ್ದ್ರಿ? ಅಯ್ಯ ಮೇಡಮರ, ಇದರಿ ಎಮ್ಮಿ ಕಟ್ಟಿರಲ್ರಿ, ಇದ ಮನಿನ ಆಕೆ ರೀ, ಚಾಡ್ಕೋರಿ ನಿಂಗವ ಆಕಿ ಮನಿನ ಇದು ಅದಾವ ನೋಡ್ರಿ. ಏನ್ ಮಾಡ್ಯಾಳ್ರಿ, ಊರು ಸಬರಿ ಎಲ್ಲ ಮಾತಾಡ್ತಿದ್ದಾಳ್ರಿ. ಆಕಿ ಮನ್ಯಾಗ ಕತ್ತಿ ಮಕ್ಕೊಂಡು ಸಾಯ್ತಿರ್ತ, ಅದ್ ನೋಡುದಲ್ರಿ ಆಕಿ ಊರು ಸಬರಿನ ಮಾಡ್ತಾಳ. ಇದ ನೋಡ್ರಿ, ಹೋರಿ ಸರ್ರಿಗ್ ಮಾಡ್ರಿ ಮೇಡಮರ. ಹಾಂ ನೀವರಿ ಸರ, ಇದಂತ ಬರ್ರಿ. ರೀ ಕರೀರಿ ಆ ಯಮನ್ನ. ನಿಂಗವ್ವ, ನಿಂಗವ್ವ. ಯಪ್ಪ ದೇವ್ರೇ, ಈಗ ಯಾರು ಬಂದ್ರಪ್ಪ? ನನ್ನ ಗಂಡ ಬೇರೆ ಮನ್ಯಾಗ ಅದನ, ಜಾಡ್ಸಿ ದಿಶ ಓದಿತಾನ. ಏನು ಊರು ಸವರಿ ಮಾವಡಂತ ಹೇಳೋಗಿದ್ದ. ಯಪ್ಪ, ಅವರು ಬೇರೆ ಸಾವುಕಾರ ಬೇರೆ ತೆಗ್ದಾರ ಕೆಲಸದಿಂದ, ಅದಕ್ಕೆ ಬೇರೆ ಹೊಡೆದಾನ. ಈಗ ಹಕ್ಕೆಂಟು ನಾಯಿ ಹೊಡೆದಂಗ. ಇನ್ನು ಇವ್ರು ಯಾರು ಬಂದು ಏನು ಚಾಡ ಹೇಳ್ತಾರ ಏನು? ಎಲ್ಲವೂ ಒಮ್ಮಕ್ಳೇ ಬಂದು ನನಗೆ ಗಂಟು ಬಿದ್ದವು. ಗ್ರಾಚಾರ ಕೆಟ್ಟಬಿಟ್ಟೈತಿ. ಇನ್ನೊಮ್ಮೆ ಕರೀರಿ. ನಿಂಗವ್ವ, ಮೇಡಮ್ರ, ಸರ, ನಮ್ಮ ಮನೆಗೆ ಯಾಕೆ ಬಂದಿರಿ? ನಿಂಗವ್ವ ಅಂದ್ರೆ ನೀನಾನ? ಹ್ಞೂ ರೀ, ನಾನಾ ರೀ. ಬರಮ್ಮ, ನಿನ್ನ ಮೇಲೆ ಗೌಡ್ರ ಮಗಳು ಮತ್ತು ಗೌಡ್ರು ಕಂಪ್ಲೇಂಟ್ ಕೊಟ್ರ. ನೀನೇನೇನ ಬಾಯಿ ಬಂದಂಗೆ ಮಾತಾಡಿದ್ದಕ್ಕೆ ಆಕಿ ಮಾನಸಿಕ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ಲು ಸಾಯಕ. ಅದರದೆಲ್ಲ ಕಂಪ್ಲೇಂಟ್ ಕೊಟ್ಟಾರ. ನಡಿ ಸ್ಟೇಷನ್ಗೆ, ವಿಚಾರಣೆ ಮಾಡಬೇಕು. ನಿನಗೆ ಎದಕ್ ಬೇಕಾಗಿತ್ಲಿ ನಿನಗ? ನೋಡ, ಪೊಲೀಸರನ್ನ ಕರ್ಸರ್ ನೋಡು. ನಿನಗೆ ಎದಕ್ ಬೇಕಾಗಿತ್ಲಿ ನಿನಗ? ಊರ್ ಬೋಸುಡಿನ ಒಯ್ದ ಮನೆ ಹಿಡ್ದ ಸುಮ್ಮನೆ ಕುಂತ್ಕೊಂಡ ಬಾಳೆ ಮಾಡ ಅಂದ್ರ ನೀನು ಊರು ಸಬರಿ ಮಾಡಕ್ ಹೋಗಿಯ? ನೋಡು, ಹೋಗು, ಪೊಲೀಸರು ಬಂದ ನೋಡು, ಮನಿವರೆಗೂ ಕರ್ಕೊಂಡು ಹೋಗಕ್ಕ ಬೇಕಿತ್ತ ನಿನಗಿದು? ಅಯ್ಯೋ ರೀ, ಇಲ್ರಿ, ನಾನೇನು ಮಾಡಿಲ್ರಿ. ನಾನು ನೀರು ತರಕ್ಕೆ ಹೋಗಿದ್ದೆ ಅಷ್ಟ.
ಏ ಬಾರಮ್ಮ ನಮಗೂ ಸುಮ್ಮನೆ ಟೈಮ್ ಆಗತ್ತಾ ಬಾ ಅಲ್ಲಿ ಸ್ಟೇಷನ್ಗೆ ಹೇಳುವಂತೆ ಅಂತದ್ದು ಏನು ಹೇಳ್ಬೇಕು ಹೇಳುವಂತೆ ಅಂತ ಬಾ ಬಾ. ರೀ ಹೇಳ್ರಿ ಪೊಲೀಸರಿಗೆ ನಾನೇನು ಅಂತ ದೊಡ್ಡ ತಪ್ಪು ಮಾಡಿಲ್ಲ, ಹೇಳ್ರಿ ಒಂಚೂರು. ಸರ ಕರ್ಕೊಂಡವ್ರಿ. ನಾನು ಹೇಳ್ದಾಗಂಕ್ರ ಒಟ್ಟ ಆಕಿ ತಲೆಗೆ ಹೋಗಿಲ್ಲ. ಮಂದಿ ಮನಿ ಸುದ್ದಿನ ಬೇಕಾಕಿಗೆ. ಆಕಿ ಮಂದಿ ಮನಿ ಸುದ್ದಿ ಮಾತಾಡ್ಲಿಲ್ಲ ಅಂದ್ರ ಮಂದಿ ಮಾತಾಡ್ಲಿಲ್ಲ ಅಂದ್ರ ಆಕಿಗೆ ತಿಂದು ಕೂಡು ಮೈ ಹತ್ತಿದ್ದಿಲ್ಲ. ಕರ್ಕೊಂಡೋಗಿ ಒಂಚೂರು ಚಲೋ ವಿಚಾರ ಮಾಡಿ ಸರ್. ನನಗಂಕ್ರ ಆಕಿ ಯಾರು ಏನು ಸಂಬಂಧ ಇಲ್ಲ. ಈಗಾಗಲೇ ಇದ್ದಿದ್ದೊಂದು ಕೈಯಂದ ಕೆಲಸನ ಕಳ್ಕೊಂಡ್ ಹೊಂಟೀನ್ರಿ. ಆ ಗೌಡ್ರು ಸುದ್ದಿ ಮಾತಾಡೋಣ ಅಂತಂದಿದ್ದಕ್ಕ ಅವ್ರ ಗೌಡ್ರು ಇಡೀ ಮಂತಂತಾರನ ಓಸರ್ನ ಕೆಲಸ ಬಿಡಿಸಿ ಮನೆಗೆ ಕಳಿಸ್ಯಾರ್ರಿ. ನಾವು ಮನ್ಯಾಗ ಕುಂತು ಇವಾಗ ಮನ್ಯಾಗ ಕುತ್ಕೊಂಡು ಜಪ ಮಾಡಕತ್ತೀನಿ ಈಕಿ ಮುಂದ. ಕರ್ಕೊಂಡವ್ರಿ ನೀವರ ಹೇಳ್ರಿ. ರೀ ಅಯ್ಯೋ ಸರ ತಪ್ಪಾಗೈತೆ ಸರ. ಇನ್ನೊಮ್ಮೆ ನಾ ಸತ್ರು ಮಂದಿ ಮನಿ ಸುದ್ದಿ ಮಾತಾಡೋದಲ್ರಿ. ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ. ನನ್ನನ್ನು ಮಾತ್ರ ಕರ್ಕೊಂಡು ಹೋಗ್ಬಿಡಿ ಸರ. ನಾನೇನು ಮಾಡಿಲ್ಲ ಸರ. ದಯಮಾಡಿ ನನಗೇನು ತೊಂದರೆ ಮಾಡಿಬಿಡ್ರಿ ಸರ. ಏಯ್ ನೀನು ಸುಮ್ಮನೆ ಬಂದು ಚಲೋ ಆತ. ನೀ ಓಣ್ಯಾಂಗ ಮಾಡ್ದಂಗೆ ಹತ್ತು ಕರೆದು ಬಿದ್ದು ಹೊಳ್ಳಾಡಿ ನಾಟಕ ಮಾಡಿದ್ರೆ ನಾವೇನು ಬಿಡೋದಿಲ್ಲ. ಸುಮ್ಮನೆ ಬಾ, ವಿಚಾರಣೆ ಮಾಡಿ ಕರೆಸ್ತೀವಿ, ವಾಪಸ್ ಕಳಿಸ್ಕೊಡ್ತೀವಿ. ಇಲ್ಲ ನೀ ಬೊಂಬಾಟ ಮಾಡ್ದಿ ಮತ್ತು ಜೀಪ್ನ್ಯಾಗ ಮತ್ತು ಊರಿಗೆ ಎಲ್ಲರೂ ನೋಡಂಗೆ ಎಳ್ಕೊಂಡು ದರ ಜೀಪಿನಿಂದ ಕಟ್ಕೊಂಡು ಹೋಗ್ತೀವಿ. ಮತ್ತಿನ್ನ ಮೇಡಮರ ನನಗೆ ಸಣ್ಣ ಸಣ್ಣ 2 ಮಕ್ಳು ಅದಾವ್ರಿ. ನೀವೊಬ್ರು ಹೆಣ್ಮಗಳಲ್ರಿ, ಅರ್ಥ ಮಾಡ್ಕೊರಿ. ದಯವಿಟ್ಟು ನಾನು ಅಂತ ದೊಡ್ಡ ತಪ್ಪು ಮಾಡಿಲ್ರಿ. ದಯಮಾಡಿ ನಾನು ಬಿಟ್ಬಿಡ್ರಿ. ರೀ ಕೌಸಲ್ಯ ಅವರೇ ಕರ್ಕೋರಿಪ್ಪ, ಎಂಥ ನಾಟಕ ಮಾಡ್ತಾಳೆ ಈ ಹೆಣ್ಮಗಳು. ಕರ್ಕೋರಿ. ಆ ಜ್ಯೋತಿನ ಹುಡುಗಿನ ಯಾರ್ದ ಒಂದು ಮನಿದು ಮಗಳು ಹೌದಿಲ್ಲ ಆಕಿ? ಹಾಂ, ಆಕಿಗೂ ತಂದೆ ತಾಯಿ ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಅದಾರ ಹೌದಿಲ್ಲ? ನಿನಗಷ್ಟ ಮಕ್ಕಳು ಹಡ್ದಿ ನೀನು? ಹಾಂ, ಇಲ್ಲಿ ಮಾತಾಡೋದಿಲ್ಲ ನಾನು, ಇಲ್ಲಿ ಮಾತಾಡೋದಿಲ್ಲ. ನೀನು ಹತ್ತು ಜೀಪ್, ಇನ್ನೂ ಆ ಕಾಳಿ ಮನೆಗೆ ಹೋಗ್ಬೇಕು, ಇನ್ನೂ ಆ ಕಾಳಿ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕು. ಹತ್ತೆ ಕರ್ಕೊಂಡು ನಡ್ರಿ, ನೀವು ಕರ್ಕೊಂಡು ನಡ್ರಿ. ಕಾಳಿ, ಏ ಕಾಳಿ. ಸರ ಏನು ಸರ? ಈಕೆ ಯಾಕೆ ಕಳಕತ್ತಳ್ರಿ? ಈಕೆ ಯಾರು? ನೋಡಮ್ಮ, ಅದ ನಿನಗೆ ಬೇಡದಿರೋ ವಿಷಯ. ಈಗ ನೀ ಕಾಳಿಗೆ ಏನಾಗಬೇಕು? ನಾನು ಕಾಳಿಯವ್ರ ತಾಯಿ ರೀ. ಹಾಂ ಸರಿ, ನಿಮ್ಮ ಯಜಮಾನ್ರನ್ನ ಮತ್ತು ನಿನ್ನ ಮಗನ ಕರಿಯಮ್ಮ. ಮೇಡಮರ ನಾನ ರೀ ಕಾಳಿಯರಪ್ಪ. ಮೇಡಮರ ನೋಡ್ರಿ ಯಜಮಾನ್ರೆ, ಈಗ ನಿಮ್ಮ ಸೊಸಿ ನಿಮ್ಮ ಮ್ಯಾಲೆ ಕೇಸ ಕೇಳ್ರಿ. ನಿಮ್ಮ ಮ್ಯಾಲೆ ಅಂದ್ರೆ ನೀವು ನಿಮ್ಮ ಮಗ ನೀವು ಹೆಂಡತಿ ಮೇಲೆ ಡೌರಿ ಕೇಸು. ಹೊಡೆದು ಬಡ್ದು ವರದಕ್ಷಿಣೆ ತೊಗೊಂಬ ಅಂಥೇಳಿ ನೀವು ಜ್ಯೋತಿನ ಮನೆ ಬಿಟ್ಟು ಹೊರಗೆ ಹಾಕಿರಿ ಅಂಥೇಳಿ ಜ್ಯೋತಿ ಕಂಪ್ಲೇಂಟ್ ಕೊಟ್ಟಾಳ್ರಿ. ನಾವೀಗ ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬಂದೀವಿ. ಬರ್ರಿ. ಸರ ನಿಮಗೆ ಎಲ್ಲ ವಿಷಯ ಗೊತ್ತೈತ್ರಿ. ಈಗ ಇವರು ಅವ್ರ ಅಪ್ಪನ ತಲೆಗೆ ಬೇರೆ ಯಾರ ಹೊಡೆದಾರ ಅಂತ ಹೇಳಿ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಬಂದಿದ್ರಿ. ಈಗನು ಸುಮ್ಮನೆ ಸುಳ್ಳು ಕೇಸ್ ಹೇಳಿ ನೀವು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಕತ್ತೀರಿ, ಸುಳ್ಳು ಅಪಾದನೆ ಹಾಕಕತ್ತೀರಿ. ಇದ್ರದ್ದು ಮತ್ತು ಬೇರೆನೇ ಆಗುತ್ತೆ ನೋಡ್ರಿ ಇದು. ಲೇ ಸುಳೆ ಮಗನ, ನಿಮ್ಮ ಮಾವನ ತಲೆಗೆ ನೀನ ಹೊಡೆದಿದ್ದು ಅಂತೇಳಿ ನಮ್ಗೆ ಎಲ್ರಿಗೂ ಗೊತ್ತೈತಿ. ಏನ ನೀನು ಆಳ್ಬಿಟ್ಟು ಹೊಡಿಸಿಯ, ನೀನ ಒಡಗಡೆ ತೊಗೊಂಡು ನಿಮ್ಮ ಮಾವನ ತಲೆ ಹೊಡೆದಿಯ, ಅದನ್ನು ನೀ ಬಾಯ್ ಬಿಡ್ಬೇಕು. ನೀನೇನು ಒಬ್ಬತ್ತನ್ನು ಕಳಿಸಿದ್ದೆಲ್ಲ ತಲೆ ನಾನಾ ಹೊಡೆದೀನಿ ಅಂತ ಹೇಳೋಗು ಅಂತ ಹೇಳಿ ಆ ಮುದುಕ ಸತ್ಯ ಒಪ್ಕೊಂಡ. ನಾವು ಹೊಡೆದಿಲ್ರಿ, ರೊಕ್ಕದಾಸೆ ತೋರಿಸಿದ್ರು, ನಮ್ಮ ಮಕ್ಳಿಗೆ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ರು ಕಾಳಿ. ಅದಕ್ಕೆ ನಾನು ಹೆದರಿ ಇದನ್ನು ಒಪ್ಕೊಂಡೇನ್ರಿ, ನನಗೂ ಈ ಕೇಸಿಗೂ ಏನೂ ಸಂಬಂಧ ಇಲ್ರಿ ಅಂತ ಹೇಳಿ ಜೈಲಿಗೆ ಕುಂತಾನ. ನಿನಗೋಸ್ಕರ ಕಾಯಕತ್ತಾನ ಅಜ್ಜ. ಬಾ, ನೀವು ಒಬ್ಬತ್ತನ್ನ ಬರಬೇಡ, ಮತ್ತು ನಿಂಗೆ ಬೇಸರ ಆಗತ್ತಲ್ಲ. ಅದಕ್ಕೆ ನಿಮ್ಮವ್ವನು ನಿಮ್ಮವ್ವನು ನಿಮ್ಮ ಅಪ್ಪನೂ ಕರ್ಕೊಂಡು ಬಾ. ಹಂಗೆ ಈಗ ಬೇಕು ಬರ್ತಾರ. ಸರ ನನಗೂ ಈ ಹೆಂಗಸ್ಗೂ ಏನು ಸಂಬಂಧನೇ ಇಲ್ರಿ. ನೀವು ಸುಮ್ಮನೆ ಯಾವುದೇ ಕೇಸ್ ಹಾಕತ್ತೀರಿ. ನನಗೆ ಈ ಅಮ್ಮನ ಇವತ್ತ ನೋಡಕತ್ತೀನಿ ನಾನು. ಆತ ಕೂಲ್ ಡೌನ್. ನಂಗೆ ಗೊತ್ತೈತಿ ಈ ಅಮ್ಮಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಗೊತ್ತೈತಿ. ಈ ಕೇಸ್ಗೂ ಈ ಅಮ್ಮಗೂ ಏನೂ ಸಂಬಂಧ ಇಲ್ಲ. ಈ ಅಮ್ಮನ ಮೇಲಿರೋ ಕೇಸ ಬೇರೆ. ಈ ಅಮ್ಮ ನಿನ್ನ ಹೆಂಡತಿ ಮನೆ ಬಿಟ್ಟು ಹೋಗಿ ಬೇರೆ ಎಲ್ಲರೂ ಹೋಗಿ ಸಾಯಕ್ಕೆ ಹೋಗಿದ್ಲು. ಅದಕ್ಕೆ ಕಾರಣ ಅದಕ್ಕೆ ಎತ್ತಕೊಂಡು ಹೊಂಟಿವಿ. ನಿನ್ನನ್ನು ಎತ್ತಕೊಂಡು ಹೊಂಟಿರೋದು ಅಟೆಂಪ್ಟ್ ಟು ಮರ್ಡರ್, ಡೌರಿ ಕೇಸು. 2 ಅದಾವ ಬಾ ಮಗ, ನಿನಗೆ ಕೇಸು 2 ಅದಾವು. ಸರ ಎಲ್ಲ ಸುಳ್ಳು ಕೇಸ್ ಹಾಕ್ಯಾಳ್ರಿ ಆಕಿ. ನಾವೆಲ್ಲ ಅಂತಾರಲ್ಲ. ಆಕಿಗೆ ನಾವು ಮುಟ್ಟುನು ಇಲ್ರಿ. ಆಕಿ ನಮ್ಮನಿ ಬಂದು ಸಂಸಾರನ ಮಾಡಿಲ್ರಿ. ಆಕಿಗೆ ಎಲ್ಲಿಂದ ನಾವು ಹೊಡೆಯನ್ರಿ ಸರ? ಎಲ್ಲಿಂದ ಹೊಡೆದು ಬಡ್ದಾಕಿನ್ನ ವರದಕ್ಷಿಣೆ ತಗೊಂಬ ಅಂತ ಕಳ್ಸನ್ರಿ ಅಲ್ರಿ ಸರ? ಆಕಿಗೆ ಹಂಗೆ ಕಷ್ಟ ಕೊಟ್ರೆ ಅವ್ರಪ್ಪ ಸುಮ್ಮನೆ ಇರ್ತಾನನ್ರಿ? ನನ್ನ ಮಗಳಿಗೂ ಕಷ್ಟ ಕೊಡ್ದಾನಿಲ್ರಿ. ನೀವೇ ಯೋಚನೆ ಮಾಡ್ರಿ. ನನ್ನ ಮಗಳ ಅವ್ರ ಅಪ್ಪಗೂ ಕೊಟ್ಟಿನ ಹೊದಿಲ್ರಿ ನಾನು. ನೋಡಿ ಅಮ್ಮ, ನೀನು ಏನು ಹೇಳ್ತೀಯ ಅದನ್ನು ಬಂದು ಸ್ಟೇಷನ್ನಾಗ ಹೇಳು. ನಡ್ರಿ, ಹತ್ತಳ್ರಿ ಚೀಪ್ ಹೋಸ್ರು.
ಇಲ್ರಿ ಸರ ಕರೆನು ನಾವು ಆಕಿಗೆ ಏನು ಅಂದೇ ಇಲ್ಲ. ಆಕಿ ನಮ್ಮ ಮನ್ಯಾಗ ಇಲ್ಲಲ್ರಿ. ಆಕಿ ಎಂದ ನಮ್ಮ ಮನೆಗೆ ಕಾಲಿಟ್ಲ ಅಂದಿಂದಾನು ಆಕಿಗೆ ಮೈಯಾಗ ಹುಷಾರಿಲ್ಲ ಅಂತೇಳಿ ಬರೀ ದವಾಖಾನೆಗೆ ಅದಾಳ್ರಿ ಸರ್. ಆಕಿ ಒಂದಿನಕ್ಕೂ ಬಂದು ನನ್ನ ಮಗನ ಜೊತೆ ಚಂದಾಗ ಸಂಸಾರ ಮಾಡಿಲ್ಲ, ನಕ್ಕೊಂತ ಆಡ್ಕೊಂತ ಒಂದು ಹಬ್ಬ ಮಾಡಿಲ್ಲ, ಉಂಡಿಲ್ಲ ತಿಂದಿಲ್ಲ. ಆಕಿ ಕೈಯಂದ್ರೆ ರೊಟ್ಟಿ ತಿಂದಿಲ್ಲ ಸರ. ನಾನು ಅಂತ ನತದೃಷ್ಟಿ ಮುದುಕಿ ನಾನದೀನಿ. ನೀವು ನಮ್ಮನ್ನ ತೊಗೊಂಡೋಗಿ ಜೈಲಿಗೆ ಹಾಕ್ತೀನಿ ಅಂತೀರಲ್ರಿ. ನಾನು ಬರೋದಲ್ರಿ, ನಾನೇನು ಮಾಡಿಲ್ಲ. ಕರ್ಕೊಂಡವ್ರಿ ಈ ಸುಳ ಮಗನ, ನನಗಕ್ಕೆ ಸಂಬಂಧ ಇಲ್ಲ. ಇವ್ನು ಕರ್ಕೊಂಡವ್ರಿ ಇವನ್ನ ಕಾಳಿನ. ನಾನು ವಯಸ್ಸಾದಕ್ರಿ, ನನ್ನನ್ನು ತೊಗೊಂಡು ಜೈಲ ಕುಂದ್ರಿಸಿ ಏನು ಮಾಡ್ತೀರಿ ಸರ? ನಾವಾಗಲೇ ಅರ್ಧ ಜೀವ ಆಗೋಗೈತಿ. ಇನ್ನೇನು ಕಾಡು ಬಾ ಅನ್ನತ್ತ, ನಾಡು ಹೋಗನ್ನತ್ ನಮಗೆ. ನನ್ನ ಗಂಡನ ಬಿಟ್ಬಿಡ್ರಿ ಸರ. ಎಲ್ಲೇ ಒಂದು ಗುಡಿ ಮುಂದೆ ಕುತ್ಕೊಂಡು ಒಂದು ತುತ್ತು ನಾವು ಭಿಕ್ಷೆ ಬೇಡ ಒಂದು ತುತ್ತು ತಿಂತೀವಿ ರೀ ಸರ. ಬಿಟ್ಬಿಡ್ರಿ ನಮ್ಮನ್ನ. ಇಡೀ ಫ್ಯಾಮ್ಲಿನ ಮಸ್ತ್ ನಾಟಕ ಮಾಡ್ತೀರಿ ನಾವು. ಮಸ್ತ್ ನಾಟಕ ಮಾಡ್ತೀರಿ. ಬರ್ರಿ ಸ್ಟೇಷನ್ನೇ ಒಂಚೂರು ಮಾಡುವಂತ್ರಿ ಅಂತ. ಪಾಪ ನಮ್ಮ ಪೊಲೀಸ್ ಸ್ಟೇಷನ್ನಾಗಿರೋ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಭಾಳ ಬೋರ್ ಆಕತ್ತೈತಿ. ನೀವು ಎಂಟರ್ಟೈನ್ಮೆಂಟ್ ಕೊಡುವಂತ್ರಿ ಅಂತ. ಕೌಸಲ್ಯ ಅವರೇ ಕರ್ಕೋರಿ ಅಜ್ಜಿನ. ಥೋ ಇವರು ಕೌಸಲ್ಯ ಅವರು ಭಾಳ ಸ್ಲೋ ನೀವು. ಯಮ್ಮ ಏನು ಬೇ ನನ್ನನ್ನು ಬಯಸ್ತೀಯಲ್ಲ ಬೇ ನೀನ? ಏನೋ ಬಾಬಾ ಏ ಯಪ್ಪ ಕಾಳಿ ಬಾಯಿ ಮುಚ್ಕೋ. ಭಾಳತ್ತಾತ ಬಾಯಿ ತೆಗೆದು ನೊಣ ಹೋಗಿಗೆವು. ಬಾಬಾ ಹತ್ತು ನಡ್ರಿ ಜೀಪ. ನಿನ್ನ ನಾಟಕ ಏನು ನಡೆಯೋದಿಲ್ಲ ಬಾರಪ್ಪ. ಎಲ್ಲ ಸಾಕ್ಷಿ ಕಳಿಸಿ ಬಾ, ಅಲ್ಲಿ ಎವಿಡೆನ್ಸ್ ಮಾಡಕತ್ತಾರ. ಕೋರ್ಟಿಗೆ ಕಳಿಸ್ತೀವಿ ಬಾ. ಲಾಯರ್ ನಿನಗೋಸ್ಕರ ಕರೆಕದ ಕಾಯಕತ್ತಾರಲ್ಲಿ. ಬಾಬಾ